ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಇವತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಹೊಸ ದೊಡ್ಡ ಬದಲಾವಣೆ ಆಗಿರುವಂತದ್ದು. 12,000ಕ್ಕೂ ಹೆಚ್ಚು ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಆಚೆ ತೆಗೆದಿರುವಂತದ್ದು. ಇವರಿಗೆ ಇನ್ಮುಂದೆ ನೆಕ್ಸ್ಟ್ ತಿಂಗಳಿಂದ 2,000 ಹಣ ಆದ್ರೆ ಬರೋದಿಲ್ಲ. ಹೌದು, ನೀವು ಕೇಳ್ತಿರುವಂತಹ ನ್ಯೂಸ್ ನಿಜಾನೇ. 12,000ಕ್ಕೂ ಹೆಚ್ಚು ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಆಚೆ ತಂದಿರುವಂತದ್ದು. ಸೊ ಯಾಕೆ, ಏನ್ ಕಾರಣದಿಂದ ತಂದಿದ್ದಾರೆ, ಯಾವ ಜಿಲ್ಲೆಯ ಫಲಾನುಭವಿಗಳನ್ನ ತಂದಿದ್ದಾರೆ, ಯಾಕೆ ತಂದಿದ್ದಾರೆ, ಏನ್ ನಡೀತಿದೆ ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಪ್ರತಿ ತಿಂಗಳು 2,000 ಹಣ ಪಡ್ಕೋತಿದ್ರೆ ನಿಮ್ಗೆ ಇವತ್ತಿನ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಅಂದ್ರೆ ಪ್ರತಿ ತಿಂಗಳು 2,000 ಹಣ ಜಮಾ ಆಗ್ತಿದೆ. ಈ ಒಂದು 2,000 ಹಣ ಜಮಾ ಆಗ್ತಿರೋದ್ರಿಂದ ನಿಮ್ಗೆ ಯಾವುದೋ ಒಂದಕ್ಕೆ, ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್ಗಾಗ್ಲಿ ಅಥವಾ ಒಂದು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ಲಿ ಯಾವುದೋ ಒಂದಕ್ಕೆ ಹೆಲ್ಪ್ ಆದ್ರೆ ಆಗ್ತಿದೆ. ಈಗ ಸಡನ್ ಆಗಿ ದಿಢೀರ್ ಅಂತ ಹೇಳ್ಬಿಟ್ಟು 2,000 ಹಣ ಏನಾದ್ರೂ ಸ್ಟಾಪ್ ಆಗುತ್ತಾ ಏನೋ ಅಂತ ಹೇಳಿ ನಿಮ್ಮ ಒಂದು ಮೈಂಡ್ ಅಲ್ಲಿ ಇರುತ್ತೆ ಅಲ್ವಾ. ಸೊ ಯಾಕೆ 12,000ಕ್ಕೂ ಹೆಚ್ಚು ಫಲಾನುಭವಿಗಳನ್ನ ತೆಗ್ದಿದ್ದಾರೆ ಏನು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ನೀವು ಸೇಫ್ ಆಗಿರ್ಬೇಕು ಅಂತ ಅಂದ್ರೆ ನೀವೇನ್ ಕೆಲಸ ಮಾಡಬೇಕು ಅಂತಾನು ಸಹ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹೊರನಾಡು ಅನ್ನಪೂರ್ಣೇಶ್ವರಿ ಆಸ್ಟ್ರೋ ಸೆಂಟರ್ ನಿಮ್ಗೇನಾದ್ರೂ ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಇದ್ರೆ, ಹೆಲ್ತ್ ಇಶ್ಯೂ, ಲೈಫ್ ಕೆರಿಯರ್, ಬ್ಲಾಕ್ ಮ್ಯಾಜಿಕ್ ಪ್ರಾಬ್ಲಮ್, ಲವ್ ಸಮಸ್ಯೆ, ಎಜುಕೇಶನ್ ಪ್ರಾಬ್ಲಮ್, ಹಸ್ಬೆಂಡ್ ಅಂಡ್ ವೈಫ್ ಪ್ರಾಬ್ಲಮ್ ಇದ್ರೆ ನಿಮ್ಗೆ ಈ ಎಲ್ಲಾ ಸಮಸ್ಯೆಗೆ ಕೇವಲ 3 ದಿನಗಳಲ್ಲೇ 100% ಪರಿಹಾರನ ಆದ್ರೆ ಕೊಡ್ತಾರೆ. ನೀವು ಇವರನ್ನ ಕನ್ಸಲ್ಟೇಷನ್ ಆದ್ರೆ ಮಾಡಬಹುದಾಗಿರುತ್ತೆ. ಅವರ ಒಂದು ಮೊಬೈಲ್ ನಂಬರ್ ನಿಮ್ಗೆ ಸ್ಕ್ರೀನ್ ಮೇಲೆ ಆದ್ರೆ ಡಿಸ್ಪ್ಲೇ ಆಗ್ತಿದೆ ನೋಡಿ. ನಮ್ಗೆ ಇವತ್ತು ಬಂದಿರುವಂತಹ ನ್ಯೂಸ್ ಏನು ಅಂತ ಅಂದ್ರೆ 12,719 ಗೃಹಲಕ್ಷ್ಮಿಯರ ಹೆಸರು ಆದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಆಚೆ ತೆಗೆದಿರುವಂತದ್ದು. ಇವ್ರಿಗೆ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಬರೋದಿಲ್ಲ. ಸೊ ಯಾವ ಜಿಲ್ಲೆಯವರಿಗೆ ಅಂತ ಅಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿರುವ ಫಲಾನುಭವಿಗಳಿಗೆ ಆದ್ರೆ ಹಣ ಜಮಾ ಆಗಲ್ಲ ಇನ್ಮುಂದೆ 12,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ. ಯಾಕಂತ ಅಂದ್ರೆ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳದ್ದು ಏನಾಗಿದೆ ಅಂತ ಅಂದ್ರೆ 6,624 ಒಂದು ಮೃತರ ಬ್ಯಾಂಕ್ ಖಾತೆಗೆ ಆದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಆಗ್ತಿರುವಂತದ್ದು. ಈಗಾಗಲೇ ಮೃತಪಟ್ಟಿದ್ರು ಸಹ 6,624 ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಆದ್ರೆ ಹಣ ಜಮಾ ಆಗ್ತಿದೆ. ಜೊತೆಗೆ ಒಂದು IT GST ಟ್ಯಾಕ್ಸ್ ಪೇಯರ್ಸ್ ಇರುವಂತಹ 4,800 ಮಹಿಳೆಯರಿಗೂ ಸಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಆಗ್ತಿದೆ. ಒಟ್ಟು 12,719 ಗೃಹಲಕ್ಷ್ಮಿಯರ ಹೆಸರನ್ನ ಈ ಒಂದು ಫಲಾನುಭವಿಗಳ ಪಟ್ಟಿಯಿಂದ ಆದ್ರೆ ಆಚೆ ತೆಗೆದಿರುವಂತದ್ದು. ಸೊ ನಾನು ನಿಮ್ಗೆ ಸಾಕಷ್ಟು ದಿನದಿಂದ ಹೇಳ್ತಾನೆ ಇದ್ದೆ, ಈ ಸರ್ಕಾರ ಒಂದು ಹೊಸದಾಗಿ ಒಂದು ಹೊಸ ಬದಲಾವಣೆ ಮಾಡಿದ್ದಾರೆ. ಏನ್ ಬದಲಾವಣೆ ಮಾಡಿದ್ದಾರೆ ಅಂತ ಅಂದ್ರೆ, ಇಲ್ಲಿ ಗೃಹಲಕ್ಷ್ಮಿಯರಿಗೆ ಯಾರೀಗ ಆದ್ರೆ ಅಂದ್ರೆ ಟ್ಯಾಕ್ಸ್ ಪೇಯರ್ಸ್ ಯಾರಿರ್ತಾರೋ ಇಂತಹ ಅವರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಆಚೆ ಇಡ್ತೀವಿ. ಒಂದೇ ಮನೆಯಲ್ಲಿ ಅತ್ತೆ ಸೊಸೆ ಅಕೌಂಟ್ಗೆ ಅಮೌಂಟ್ ಜಮಾ ಆಗ್ತಿದ್ರೆ ಅವರನ್ನ ಆಚೆ ಇಡ್ತೀವಿ. ಜೊತೆಗೆ ಈಗಾಗಲೇ ಮೃತಪಟ್ಟಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗೂ ಸಹ ಅವರು ಮೃತಪಟ್ಟಿದ್ರು ಅವರ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಿದೆ. ಅದನ್ನು ಸಹ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಈಗಾಗಲೇ ಹೇಳಿತು. ಈಗ ಒಂದು ಬಿಗ್ ಶಾಕ್ ಆದ್ರೆ ಕೊಟ್ಟಿರುವಂತದ್ದು. ಈಗಾಗಲೇ ಇದ್ರ ಬಗ್ಗೆ ಆಕ್ಷನ್ ಅನ್ನ ತಗೊಂಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಈಗಾಗಲೇ 12,000ಕ್ಕೂ ಹೆಚ್ಚು ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಆಚೆ ಇಟ್ಟಿರುವಂತದ್ದು. ಅದರಲ್ಲಿ 6,624 ಮಹಿಳೆಯರು ಈಗಾಗಲೇ ಯಾರಾದ್ರೂ ಮೃತಪಟ್ಟಿರ್ತಾರೋ ಇಂತಹವರನ್ನ ಆಚೆ ಇಟ್ಟಿದ್ದಾರೆ. ಅಂಡ್ ಹಾಗೇನು 4,800 ಫಲಾನುಭವಿಗಳು GST ಟ್ಯಾಕ್ಸ್ ಪೇಯರ್ಸ್ ಯಾರಿದ್ರೋ ಇಂತಹವರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಆದ್ರೆ ಆಚೆ ಇಟ್ಟಿರುವಂತದ್ದು. ಸೊ ಈಗ ನೀವು ಕೇಳ್ಬೋದು, ಸರ್ ಯಾಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಯವರು ಮಾತ್ರ ಮಾಡಿರುವಂತದ್ದು ಅಂತ ಅಂದ್ರೆ, ಸೊ ಈ ಒಂದು ಬೆಂಗಳೂರು ದಕ್ಷಿಣ ಜಿಲ್ಲೆಯದು ಈಗ ನಮಗೆ ಅಪ್ಡೇಟ್ ಬಂದಿರುವಂತದ್ದು. ಮುಂದಿನ ದಿನಗಳಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಸಹ ಮಾಡ್ತಾ ಬರ್ತಿದ್ದಾರೆ. ಸೊ ಇವ್ರ ಇನ್ಫಾರ್ಮೇಶನ್ ಯಾವ ರೀತಿ ಪಡ್ಕೋತಿದ್ದಾರೆ ಏನು ಅಂತ ಅಂದ್ರೆ, ಸೊ ಮೊದಲನೇದಾಗಿ ಅಂಗನವಾಡಿ ಕಾರ್ಯಕರ್ತರ ಸಹಾಯದಿಂದ ಒಂದು ಮಾಹಿತಿಯನ್ನ ಸಂಗ್ರಹ ಮಾಡ್ತಿದ್ದಾರೆ. ಅಂಡ್ ಜೊತೆಗೆ ಏನು ಅಂತ ಅಂದ್ರೆ, ಈಗ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಮುಂದಿನ ತಿಂಗಳಲ್ಲಿ ಬಂದ್ಬಿಟ್ಟು ಬಯೋಮೆಟ್ರಿಕ್ ಆದ್ರೆ ಕಡ್ಡಾಯ ಮಾಡಿದ್ದಾರೆ. ಸೊ ಈ ಬಯೋಮೆಟ್ರಿಕ್ ಕಡ್ಡಾಯ ಮಾಡಿರೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ, ಈಗ ಒಂದು ಸರ್ಕಾರ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಡುತ್ತೆ. ಪ್ರತಿಯೊಬ್ರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರಾದ್ರೆ ಅರ್ಹರಿದ್ದೀರಾ, ಯಾರಿಗಾದ್ರೆ 2,000 ಹಣ ಬರಬೇಕು, ನೀವು ಮ್ಯಾಂಡೇಟರಿ ಪ್ರತಿಯೊಬ್ರು ಕಂಪಲ್ಸರಿ ಹೋಗಿ ಬಯೋಮೆಟ್ರಿಕ್ ಅನ್ನ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಸೊ ಅವಾಗ ನೀವೇನ್ ಮಾಡ್ಬೇಕಾಗುತ್ತೆ, ಕರ್ನಾಟಕವನ್ನ ಅಥವಾ ಗ್ರಾಮವನ್ಗೆ ಹೋಗ್ತೀರಾ, ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ತಗೊಂಡು ₹5 ಅಮೌಂಟ್ ಅನ್ನ ಪೇ ಮಾಡ್ಬೇಕಾಗುತ್ತೆ. ₹5 ಅಮೌಂಟ್ ಅನ್ನ ಪೇ ಮಾಡ್ಬಿಟ್ಟು ಅಲ್ಲಿ ನೀವೇನ್ ಮಾಡ್ತೀರಾ, ಬಯೋಮೆಟ್ರಿಕ್ ಅನ್ನ ಮಾಡಿಸ್ಲೇಬೇಕು. ಒನ್ಸ್ ಬಯೋಮೆಟ್ರಿಕ್ ಮಾಡಿಸಿದ ಆದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಇಷ್ಟು ಫಲಾನುಭವಿಗಳು ಆಕ್ಟಿವ್ ಇದಾರೆ, ಇವರ ಒಂದು ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕು ಅಂತ ಹೇಳಿ. ಸೊ ಆಗೇನಾಗುತ್ತೆ, ಹಾಗೂ ಸರ್ಕಾರಕ್ಕೆ ಯಾರಾದ್ರೂ ಮೃತಪಟ್ಟಿರ್ತಾರೋ ಅಂತಹವರ ಲಿಸ್ಟ್ ಆದ್ರೆ ಆಚೆ ತೆಗಿಬಹುದು. GST ಟ್ಯಾಕ್ಸ್ ಪೇಯರ್ಸ್ ಲಿಸ್ಟ್ ಆದ್ರೆ ಆಚೆ ತೆಗಿಬಹುದು. ಅವರ ಎಲ್ಲ ರೆಕಾರ್ಡ್ಸ್ ಸಹ ಅಲ್ಲಿ ಬರುತ್ತೆ. ಹಾಗಾಗಿ ಬಯೋಮೆಟ್ರಿಕ್ ಅನ್ನ ಕಡ್ಡಾಯ ಮಾಡ್ತಿರುವಂತದ್ದು ಈಗ ದಿಢೀರ್ ಅಂತ ಹೇಳಿ ಇವತ್ತು ಬಂದಿರುವಂತಹ ಅಪ್ಡೇಟ್. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಆಗಿದೆ. ಅಂಡ್ ಅದರಲ್ಲೂ ಕನಕಪುರದಲ್ಲಿ ಸಾಕಷ್ಟು ಫಲಾನುಭವಿಗಳನ್ನ ಆಚೆ ತೆಗೆದಿರೋದಂತೆ ಗೃಹಲಕ್ಷ್ಮಿ ಯೋಜನೆಯಿಂದ. ಸೊ ನೀವ್ಯಾರು ಈಗ ನೀವು ಅರ್ಹರಿದ್ರು, ನಿಮ್ದೆಲ್ಲ ಕರೆಕ್ಟ್ ಆಗಿ ಇದ್ರು, ನಿಮ್ ಪ್ರತಿ ತಿಂಗಳು 2,000 ಹಣ ಬರ್ತಿದ್ರು ಸ್ಟಾಪ್ ಆಗುತ್ತೆ ಅಂತ ಹೇಳಿ ಯಾರು ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇಲ್ಲಿ ಏನ್ ತಿಳ್ಕೊಬೇಕು ಅಂತ ಅಂದ್ರೆ, ಯಾರನ್ನ ಆಚೆ ತೆಗೆದಿದ್ದಾರೆ, ಯಾಕೆ ಆಚೆ ತೆಗೆದಿದ್ದಾರೆ ಅಂತ ಹೇಳಿ ನೀವು ತಿಳ್ಕೊಬೇಕು. ಯಾರನ್ನ ಆಚೆ ತೆಗೆದಿದ್ದಾರೆ, ಯಾರಾದ್ರೆ ಟ್ಯಾಕ್ಸ್ ಪೇಯರ್ಸ್ ಇದಾರೋ, ಯಾರಾದ್ರೆ ಈಗಾಗಲೇ ಮೃತ
ಮೃತಪಟ್ಟಿದ್ದಾರೋ ಇಂತಹವರಿಗೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಬರೋದಿಲ್ಲ. ಈಗ ನಿಮ್ಗೆಲ್ಲಾನು ಸಹ ನೀವು ಕರೆಕ್ಟ್ ಆಗಿ ಎಲಿಜಿಬಲ್ ಇದ್ದು ನಿಮ್ದೆಲ್ಲಾನು ಸರಿ ಇದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ. ಬಟ್ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಜಸ್ಟ್ ಮುಂದಿನ ತಿಂಗಳಲ್ಲಿ ಬಯೋಮೆಟ್ರಿಕ್ ಮಾಡಿಸ್ಬೇಕು ಅಂತ ಹೇಳ್ತಾರೆ, ಅವಾಗ ಹೋಗ್ಬಿಟ್ಟು ನೀವು ಬಯೋಮೆಟ್ರಿಕ್ ಅನ್ನ ಕಡ್ಡಾಯವಾಗಿ ಮಾಡಿಸ್ಬೇಕಾಗುತ್ತೆ. ಈಗೇನು ಬಯೋಮೆಟ್ರಿಕ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಈಗ ಜಸ್ಟ್ ನೀವು ಸುಮ್ಮನೆ ಇರಿ, ಈಗ ನೀವೇನು ಮಾಡುವಂತ ಅವಶ್ಯಕತೆ ಇಲ್ಲ. ನಿಮ್ಗೆ 30ನೇ ಕಂತಿನ ಹಣ ಈಗಾಗಲೇ ಜಮಾ ಆಗ್ತಿದೆ ಪೆಂಡಿಂಗ್ ಇರುವಂತವ್ರಿಗೆ. ಇನ್ನು ಮುಂದಿನ ದಿನಗಳಲ್ಲಿ 31ನೇ ಕಂತಿನ ಹಣ ಜಮಾ ಮಾಡ್ತಾರೆ. ನೆಕ್ಸ್ಟ್ ಮಂತ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಏನಾಗುತ್ತೆ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಬಯೋಮೆಟ್ರಿಕ್ ಕಡ್ಡಾಯ ಆದ್ರೆ ಮಾಡ್ತಾರೆ, ಅವಾಗ ಹೋಗಿ ಬಯೋಮೆಟ್ರಿಕ್ ಆದ್ರೆ ನೀವು ಮಾಡಿಸ್ಬೇಕಾಗುತ್ತೆ. ಓಕೆನಾ? ಸೊ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮೈ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.